ದಾಳಿ ಮಂದಿಗಟ್ಟಿ ತಂಡದಿಂದ ಜರ್ಸಿ ನಂಬರ್ 6 ಅಂಕಣದಲ್ಲಿ ಪ್ರಥಮ ದಾಳಿಯನ್ನು ಪ್ರಾರಂಭಿಸಿದ್ದು. ಶ್ರೀ ರಮಣ್ಣ ತಳವಾರ್ ಆಲ್ಮಟ್ಟಿ ಹಿರಿಯರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಕ್ರೀಡಾಭಿಮಾನಿಗಳಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ರಮೇಶ್ ಬೇಂಗಳವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೊಡ್ತೇನೆ. ಪ್ರೋ ಕಬಡ್ಡಿ ನಿಯಮಗಳು ಎಲ್ಲವೂ ಕೂಡ ಈ ಪಂದ್ಯಾವಳಿಗೆ ಅನ್ವಯವಾಗ್ತಾ ಇದೆ. ಮೊದಲ ಹಾಗೂ ಎರಡನೇ ಸುತ್ತಿನ ಪಂದ್ಯಗಳು ನಿನ್ನೆ ರಾತ್ರಿ 10 ಗಂಟೆಗೆ ಮುಕ್ತಾಯವಾಗಿದ್ದು, ಈಗ ಪ್ರಶಸ್ತಿ ಸುತ್ತಿನ ಪಂದ್ಯಗಳು ಈ ಪಂದ್ಯ ಮುಗಿದ ತಕ್ಷಣ ಅಶ್ವಮೇಧದಲ್ಲಿ ಕೂಡ ಆಡಬೇಕಾದ ಚಾಂದ್ ಕೋಲಾರ್ ಅವರು ಈ ಪಂದ್ಯ ಮುಗಿದ ತಕ್ಷಣ ಮಧ್ಯದಲ್ಲಿ ಯಾಕಂತ ನಮ್ಮ ಪ್ರೇಕ್ಷಕರ ಮೇರೆಗೆ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಉಪಾರ್ ಅವರ ಮೇರೆಗೆ ಅಶ್ವಮೇಧ ಗೀತೆಯನ್ನು ಆಡಬೇಕು. ಚಾಂದ್ ಕೋಲಾರ್ ಅದು ಈಗಲ್ಲ ಮ್ಯಾಚ್, ನೆಕ್ಸ್ಟ್ ಮ್ಯಾಚ್ ಅಶ್ವಮೇಧ ಹಾಕಿ. ನಮ್ಮ ಸೋಮೂರು RW ಬೆಂಗಳೂರಲ್ಲಿ ಆಡಿ ಅಲ್ಲ, ಅವ್ರು ಪಾಪ RW ಬೆಂಗಳೂರು ಅಂತಲ್ಲ. ಮಂಜುಳರಿಗೆ ತುಂಬಾ ಧನ್ಯವಾದಗಳು. ಮಾಡು ಇಲ್ಲವೇ ಮಡಿ, ಅಂಕನ ಪಡಿ, ಅಂಕನದಿಂದ ಹೊರನಡಿ, ಅಂಕ ಪಡಿ. ನೈನ್ ಅಂಪೈರ್, ನಿಮ್ಮ ಕಣ್ಣು ಕೆಳಗಿರ್ಲಿ, ನಿಮ್ಮ ಲಕ್ಷ್ಯ ಬೇರೆ ಕಡೆ ಹೋಗ್ಬಾರ್ದು. ಮಾಡು ಇಲ್ಲವೇ ಮಡಿ. ನೋಡಬಾಯಿ ತೆಗಿ ಟೀಮಿಗೆ ಇದು ಮಾಡವಿಲ್ಲವೇ ಮಡಿ ಪಂದ್ಯ. ಅಂಕ ಪಡಿ ಇಲ್ಲ ಹೊರ ನಡಿ, ಮಣಿ ನಡಿ, ಅಂಕ ಪಡಿಯೇ ಬೇಕು. ಎಸ್ ಭೂಮಿಗೆ ಮಮ್ಮಿ ಗಟ್ಟಿಯವ್ರಿಗೆ ತಳಬಾಳ ಐತಿ. ಮಾಡುವುದೇ ಬಡಿ, ಹಾಕಿ ಬಡಿ, ಎಲ್ಲಿಗೆ ನೀವು ಮುಂಬೈ ಗಟ್ಟಿಗೆ ನಡಿ ನಡಿ. ಓಕೆ ಸೂಪರ್.
ಸರ್ ನೆಕ್ಸ್ಟ್ ಮ್ಯಾಚ್ ನೋಡಿ. ಮುಂದಿನ ಪಂದ್ಯಕ್ಕೆ ಕರೆ ನೀಡಿರ್ತಕ್ಕಂಥ ಎರಡು ತಂಡದ ಆಟಗಾರ ಸಿದ್ಧತೆಯಲ್ಲಿ ಸೊರಗಾವಿ ವಿರುದ್ಧ ಮಮ್ಮಿಗಟ್ಟಿ, ಮಾರುತೇಶ್ವರ ಸೊರಗಾವಿ ವಿರುದ್ಧ ಬಂಜಾರಾಬಾಯಿ ಮಮ್ಮಿಗಟ್ಟಿ ಎರಡು ತಂಡದ ಆಟಗಾರ ಸಿದ್ಧತೆಯಲ್ಲಿ ತಮಗೆ ಎರಡನೇ ಕರೆ. ಈಗಾಗಲೇ ಮಮ್ಮಿಗಟ್ಟಿ ತಂಡದ ಆಟಗಾರರು ಪಂದ್ಯ ಆಡ್ತಾ ಇದ್ದಾರೆ. ಸೊರಗಾವಿ ಅವರು ಸಿದ್ಧತೆಯಲ್ಲಿರಬೇಕು. ಮುಂದಿನ ಪಂದ್ಯ ನಿಮ್ಮದೇ ಇದೆ. ದಾಳಿ ವಿಭಾಗದಲ್ಲಿ ಮಮ್ಮಿಗಟ್ಟಿ ತಂಡದ 6 ನಂಬರ್ ಆಟಗಾರ ಸಚಿನ್. ಸರ್ ಸ್ಕೋರ್ ತೆಗಿ. ಓಕೆ ಸರ್. ನಡೀತಾ ಇರತಕ್ಕಂಥ ಪಂದ್ಯಾವಳಿಯ ಪ್ರಾಯೋಜಕರು 31,000 ರೂಪಾಯಿ ಪ್ರಥಮ ಬಹುಮಾನವನ್ನ ಕೊಡಮಾಡಿದ್ದಾರೆ. ದ್ವಿತೀಯ ಬಹುಮಾನವನ್ನ 21,000 ರೂಪಾಯಿಗಳನ್ನ ಶ್ರೀ SP ದಳವಾಯಿ. ತೃತೀಯ ಬಹುಮಾನವನ್ನ 11,000 ರೂಪಾಯಿಯನ್ನ ದಿವಂಗತ ಹುಸೇನ್ ಸಾಬ್ BS ಸಾಬ್ ಗಡ್ಡಿ ಅವರ ಸ್ಮರಣಾರ್ಥ ಲಾಲ್ ಸಾಬ್ ಗಡ್ಡಿ ಅವರು ಕೂಡ ಮಾಡಿದ್ದಾರೆ. ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂದ್ರೆ ಆಕ್ಷೇಪಣೆ ಮಾಡಬಾರ್ದು. ಮಾಡು ಇಲ್ಲವೇ ಮಡಿ, ಅಂಕ ಪಡೆದ ಅಂಕಣದಿಂದ ಹೊರನಡಿ. ನಾವು ರೆಫ್ರಿಗಳು ತಪ್ಪು ಕೊಟ್ಟು ನಾವು ನಿಮ್ಮ ಪರವಾಗಿದ್ದೇವೆ. ನೀನ್ ತಲೆ ಕೆಡಿಸ್ಕೊಂಡ ನಾವು ತಪ್ಪು ಬಂದಲ್ಲ ನಾವು ಇರ್ತೇವೆ. ಅದಕ್ಕೆ ನಾವು ತಪ್ಪು ಅರ್ಥ ಇಲ್ಲಿ ನಾವು ಒಬ್ಬರ ಪರವಾಗಿಲ್ಲ, ನ್ಯಾಯದ ಪರವಾಗಿದ್ದೇವೆ. ನ್ಯಾಯದ ಪರವಾಗಿ ಸೂಪರ್ ಟ್ಯಾಕಲ್ ಆಡಿದ್ದೆ. ಎಸ್ ಸೂಪರ್ ಟ್ಯಾಕಲ್. ಇದು ನಿಜವಾದ ಆಟ. ಇಂಥ ಆಟ ನಮಗೆ ಬೇಕು. ಇಂಥ ಆಟ ಆಡ್ರಿ. ಬಹುಮಾನವನ್ನ 10,000 ರೂಪಾಯಿಗಳನ್ನ ಶ್ರೀ ಬಾಳಾಸಾಹೇಬ್ ಚಿಂಕೇಕರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುಳವಾಡಿಯವರು ಕೂಡ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಪಂದ್ಯಾವಳಿಗಳ ಒಂದು ಟ್ರೋಫಿಯನ್ನ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಸಿದ್ದು ಕೋರ್ವಾರ್ ಅವರು ಕೂಡ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಟೈಮ್ ಸ್ಕೋರ್ 6 ಅಂಕ ಮಮ್ಮಿಗಟ್ಟಿ, 5 ಅಂಕ ತೆಗಿ. 5 ಅಂಕಗಳು ಮಮ್ಮಿಗಟ್ಟಿ ಪರವಾಗಿ. ನವಚೇತನ ಗ್ರಾಮೀಣ ಅಭಿವೃದ್ಧಿ ಸಂಘದ ಈ ಗಜಾನನ ಉತ್ಸವಕ್ಕೆ 2 ದಿನಗಳ ಪರ್ಯಂತ ಪ್ರಸಾದದ ವ್ಯವಸ್ಥೆಯನ್ನ ಬಹಳಷ್ಟು ದಾನಿಗಳು ದೇಣಿಗೆಯಾಗಿ ನೀಡಿದ್ದಾರೆ. ಪ್ರಸಾದದ ವ್ಯವಸ್ಥೆ ಕೂಡ ಶುರುವಾತಾಗಿದೆ. ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಗಜಾನನ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತೇನೆ. हो आपण भक्तादिगळीचा हो साधूचा आपण सगळं बघतचा. ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಿ ಜರುಗಲಿಕ್ಕೆ ಬಹಳಷ್ಟು ಜನ ಧನ ಸಹಾಯವನ್ನು ಕೂಡ ನೀಡಿದ್ದಾರೆ. 10,000 ರೂಪಾಯಿನ ಮಲ್ಲಿಕಾರ್ಜುನ್ ಹೊಸೂರ್, 10,000 ರೂಪಾಯಿಗಳು MR ಕಮತಗಿ, ಶ್ರೀ 10,000 ರೂಪಾಯಿ ಅಶೋಕ್ ಕಲ್ಲೂಪರ್. ಗಾಡಿ 35 ನಿಮಿಷ 7 ಅಂಕ ಮಮ್ಮಿಗಟ್ಟಿ, 6 ಅಂಕ ತೆಗಿ. ಸೂಪರ್ ಟೆಕಲ್ ಆನಿದೆ.
ದಾಳಿದೆ ಮಮ್ಮಿಗಟ್ಟಿ ತಂಡದ ಆಟಗಾರರಿಗೆ. ಒತ್ತಡದಲ್ಲಿ ಮಮ್ಮಿಗಟ್ಟಿ ತಂಡದ ಆಟಗಾರ ಅಂಕವನ್ನ ಪಡೆದುಕೊಂಡೇ ಬರಬೇಕು. ಒಳ್ಳೆಯ ಟ್ಯಾಕಲ್ ಬರ್ತಾ ಇದೆ ಸೋಮು ಅವರಿಂದ. ಸೂಪರ್ ಟ್ಯಾಕಲ್ ಆಗಿದೆ. ಪ್ರೋ ಕಬಡ್ಡಿ ಪ್ರಾರಂಭವಾದಾಗಿನಿಂದ ಒಂದು ಹೊಸ ನಿಯಮ ಜಾರಿಯಾಗಿದೆ. 3 ಜನ ಡಿಫೆಂಡರ್ಸ್ ಅಂಕಣದಲ್ಲಿದ್ದಾಗ ದಾಳಿಗಾರ 2 ಸಿಕ್ಕರೆ 2 ಅಂಕಗಳನ್ನು ಕೊಡಬೇಕಾಗತ್ತೆ. ಅದಕ್ಕೆ ಸೂಪರ್ ಟ್ಯಾಕಲ್ ಅಂತಂತಾರೆ. ಮುಂದಿನ ಬಂಜಾರಪ್ಪ ಇಂಚು ಮಮ್ಮಿಗಟ್ಟಿ ತಂಡದ ನಾಯಕರು ತಾವು ಕೂಡ ಸಿದ್ಧರಿದ್ದೀರಿ. ₹10,000 ಡಾಕ್ಟರ್ ಶ್ರೀ SP ಸಾರ್ವಾಡ್ ಅವರು ಹಾಗೆಯೇ ML ಭಜಂತ್ರಿ ಅವರು ಕೂಡ ₹10,000 ಕೂಡ ಮಾಡಿದ್ದಾರೆ. ಒಳ್ಳೆಯ ಟ್ಯಾಕಲ್ ಬರ್ತಾ ಇದೆ. ಸಚಿನ್ ಅವರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ತೆಗಿ ತಂಡದ ಆಟಗಾರರು. ದಾಳಿ ವಿಭಾಗದಲ್ಲಿ ಸೋಮ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಆಡಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಆಟಗಾರ, ಆಲ್ರೌಂಡರ್ ಆಟಗಾರ. ದಾಳಿಗೂ ಸೈ, ಟ್ಯಾಕಲ್ಗೂ ಸೈ, ಕಬಡ್ಡಿಗೆ ಹೇಳಿ ಮಾಡಿಸಿರ್ತಕ್ಕಂಥ ದೇಹದಾಢ್ಯವನ್ನು ಹೊಂದಿರತಕ್ಕಂಥ ಪ್ರತಿಭಾನ್ವಿತ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದ್ದಾರೆ. ಕರ್ನಾಟಕ ರಾಜ್ಯದ ಹಲವಾರು ಜನ ಸರಿಸುಮಾರು ಒಂದು 20-25 ಜನ ₹5,000 ಕೂಡ ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಸಾದದ ದಾಳಿಗೆ ಟೆಕ್ಕಿ ತಂಡದ ಆಟಗಾರನಿಗೆ 5 ಜನ ಆಟಗಾರಿದ್ದಾರೆ. ಬೋನಸ್ ಇರುವುದಿಲ್ಲ. ದಾಳಿ ಭಾಗದಲ್ಲಿ ಮಾರುತಿ 9-7 ಮಧ್ಯ ಪಂದ್ಯ ಇದೆ. ದಾಳಿಯಲ್ಲಿ ಅಂಕವನ್ನು ಪಡೆದುಕೊಂಡೇ ಹೋಗಬೇಕು. ಹಾಗೆ ಹೋದ್ರೆ ದಾಳಿಗಾರನ ಔಟ್ ಎಂದು ಪರಿಗಣಿಸಲಾಗುತ್ತದೆ. ಲೈನ್ ನೋಡ್ತಾರೆ ಸ್ವಲ್ಪ. ಎಲ್ಲಿ ಮಾರುತಿ ಅವರು ಅಂಕಣದಿಂದ ಆಚೆ ಹೋಗ್ತಾ ಇದ್ದಾರೆ. ಪಂದ್ಯ ಕೊನೆಯ 5 ನಿಮಿಷ. ಹಲೋ 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 ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಮ್ಮಿಗಟ್ಟಿದ್ದೆಲ್ಲ ದಾಳಿದೆ ಮಮ್ಮಿಗಟ್ಟಿ ತಂಡಕ್ಕೆ. 12-8 ಮಧ್ಯ ಪಂದ್ಯ ಇದೆ. ಕೇವಲ 4 ಅಂಕದ ಮುನ್ನಡೆಯಲ್ಲಿ ತೆಗಿ ತಂಡದ ಆಟಗಾರರು. ಮತ್ತೆ ಟ್ಯಾಕಲ್ ಬರ್ತಾ ಇದೆ ಸೋಮ ಅವರಿಂದ. 4 ನಿಮಿಷ. ಲಾಸ್ಟ್ 4 minutes more. ಇಬ್ಬರೇ ಜನ ಆಟಗಾರಿದ್ದಾರೆ. ಅಂಕಣದಲ್ಲಿ ಸೂಪರ್ ಟ್ಯಾಕಲ್ ಆಗಿದೆ. ಕಳೆದ ದಾಳಿಯಲ್ಲಿ ಯಶಸ್ಸಿಕೊಂಡಿರ್ತಕ್ಕಂಥ ದಾಳಿಗಾರ ವಾಪಸ್ ಆಗಿದ್ದಾರೆ. ಸೋಮ ಅವರ ಬಂಧನ ಆಗ್ತಾ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ತದೆ. ಸಚಿನ್ ಅವರ ಅಂಕಣದಿಂದ ಒಳಗೆ ಬರ್ತಾ ಇದ್ದಾರೆ ದಾಳಿಗಾರ. ಲೈನ್ ಎಂಪೈರ್ ಹದಿಮೂರು 10 ಮಧ್ಯ ಪಂದ್ಯ ಇದೆ. ಅಷ್ಟೇನು ಅಂತರ ಇಲ್ಲ. ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ತದೆ. ಕಾಯ್ದು ನೋಡೋಣ. ವೇಗದ ದಾಳಿಗಾರ ಸಚಿನ್. ಲಾಸ್ಟ್ 3 ಮಿನಿಟ್. ಕೊನೆಯ 3 ನಿಮಿಷದ ಪಂದ್ಯ. 13-12 ಮಧ್ಯ ಪಂದ್ಯ ಇದೆ. ಕೊನೆಯ ಹಂತದಲ್ಲಿ ಪಂದ್ಯ ರೋಚಕ ಹಣಾನಿಗೆ ಸಾಕ್ಷಿ ಆಗ್ತಾ ಇದೆ. ಕಾಯ್ದು ನೋಡೋಣ. 13-12. ತೆಗ್ಗಿ ತಂಡದ ಪ್ರಮುಖ ಆಟಗಾರರು ಅಂಕಣದಿಂದ ಆಚೆ ಇದ್ದಾರೆ. ಲಾಸ್ಟ್ 2 ಮಿನಿಟ್. ಪಂದ್ಯದ ಕೊನೆಯ 2 ನಿಮಿಷಗಳು ಮಾತ್ರ. ಈಗಾಗಲೇ ತೀರ್ಪುಗಾರರು ಅಂತಿಮ 2 ನಿಮಿಷದ ಅವಧಿಯನ್ನು ಘೋಷಣೆ ಮಾಡಿದ್ದಾರೆ. 13-12 ಮಧ್ಯ ಪಂದ್ಯ ಇದೆ. ಕೇವಲ 1 ಅಂಕದ ಮುನ್ನಡೆಯಲ್ಲಿ ತೆಗಿ ತಂಡದ ಆಟಗಾರರು. ದಾಳಿ ಇದೆ ತೆಗಿ ತಂಡಕ್ಕೆ. ಇಲ್ಲವೇ ಮಡಿ. ಸುಪಟ ಕಲಾನಿದೆ.
ದಾಳಿ ಇದೆ. ಇಲ್ಲಿವರೆಗೆ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ. ಪಂದ್ಯ 13-13. ಎಲ್ಲರೂ ಯಾರು ಅಂತಕ್ಕಂಥದನ್ನ ಕಾಯ್ದಾಡೋಣ. ಈ ದಾಳಿ ಪಂದ್ಯದ ಗತಿಯನ್ನೇ ಬದಲಾಯಿಸುವಂತ ದಾಳಿ. ಸಚಿನ್ ಅವರ ದಾಳಿಯಲ್ಲಿ ಸುಬ್ಬಣ್ಣ ಕಲಾನಿದೆ. ಇಲ್ಲಿ ಸಚಿನ್ ಅವರ ದಾಳಿ ಆಗ್ತಾ ಇದೆ. ಇಷ್ಟದಲ್ಲಿ ಬರ್ತಾ ಇದೆ. ಇನ್ನು ಲಾಸ್ಟ್ 1 ಮಿನಿಟ್. ಪಂದ್ಯ ಪ್ರೇಕ್ಷಕರ ಮನಸ್ಸು ಗೆದ್ದಿರ್ತಕ್ಕಂಥ 2 ತಂಡಗಳು. ಹಾಕ್ತಾರ ಆಡಪ್ಪ. ಇಲ್ಲಿ ಬರ್ದಾರ, ಇಲ್ಲಿ ಹಾಕ್ತಾರ. ಅಲ್ಲಿ ರಿಟರ್ನ್ ಒಳಗ ಅಲ್ಲಿ ಇಲ್ಲಿ ಬರ್ದಿಟ್ಟಾರ. 17-13 ಇದೆ.